ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರವನ್ನು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ 2003ರ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಇವತ್ತಿನ ವಿಡಿಯೋದ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಆಮ್ ರಮೇಶ್ ಚವಾಣ್. ಹಾಗಾದರೆ ಮೊದಲನೇ ಪ್ರಶ್ನೆ, ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು ಅಂತೇಳಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಹೀಗಿದೆ, ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಸಿ ಈಸ್ ಗಿವನ್ ಟೋಂಗೋ, ಆಪ್ಷನ್ಸ್ ಬಿ ಬಾಂಗ್ಲಾದೇಶ್, ಆಪ್ಷನ್ ಸಿ ವ್ಯಾಟಿಕನ್ ಸಿಟಿ ಆ್ಯಂಡ್ ಕೊನೆಯದಾಗಿ ಶ್ರೀಲಂಕಾ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ವ್ಯಾಟಿಕನ್ ಸಿಟಿ ಸರಿಯಾದಂತಹ ಆಯ್ಕೆಯಾಗುತ್ತೆ. ಜಗತ್ತಿನ ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ಎರಡನೇ ಪ್ರಶ್ನೆ ಹೋಗೋಣ. ನೋಡಿ ಸ್ನೇಹಿತರೆ, ಭಾರತದ ಪ್ರಪ್ರಥಮ ಬಾಹ್ಯಾಕಾಶ ಯಾತ್ರಿ ಯಾರು ಅಂತೇಳಿ ಕೇಳಿದ್ದಾರೆ. ಭಾರತದ ಪ್ರಪ್ರಥಮ ಬಾಹ್ಯಾಕಾಶ ಯಾತ್ರಿ ಯಾರು? ಆಪ್ಷನ್ಸ್ ಎ ರಾಕೇಶ್ ಶರ್ಮಾ, ಆಪ್ಷನ್ಸ್ ಎ ರಾಕೇಶ್ ವರ್ಮಾ, ಆಪ್ಷನ್ಸ್ ಬಿ ರಾಕೇಶ್ ಶರ್ಮಾ, ಆಪ್ಷನ್ ಸಿ ಸುನೀತ್ ಶರ್ಮಾ ಆ್ಯಂಡ್ ಯಶ್ಪಾಲ್ ಶರ್ಮಾ ಅಂತೇಳಿ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ರಾಕೇಶ್ ಶರ್ಮಾ. ಶರ್ಮಾ ಇರೋದು ಸರಿಯಾದಂಥ ಉತ್ತರ ಆಗುತ್ತೆ, ಬಟ್ ಇಲ್ಲಿ ನಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ರಾಕೇಶ್ ವರ್ಮಾ ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಬಿ ರಾಕೇಶ್ ಶರ್ಮಾ, ಇದು ಸರಿಯಾದಂತಹ ಉತ್ತರ. ಅದೇ ರೀತಿ ಮೂರನೇ ಪ್ರಶ್ನೆ, ಜಪಾನ್ ದೇಶದಲ್ಲಿ ಚಲಾವಣೆಯಲ್ಲಿರುವ ನಾಣ್ಯ ಯಾವುದು ಅಂತೇಳಿ ಕೇಳಿದ್ದಾರೆ. ನಮ್ಮ ಭಾರತದಲ್ಲಿ ನಾವು ಹೇಗೆ ರೂಪಾಯಿ ಅಂತೇಳಿ ಕರಿತೀವಲ್ಲ, ಈ ರೀತಿ ಜಪಾನ್ ದೇಶದಲ್ಲಿ ಚಲಾವಣೆಯಲ್ಲಿರುವಂತಹ ನಾಣ್ಯ ಯಾವುದು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಎ ಪೌಂಡ್, ಆಪ್ಷನ್ಸ್ ಬಿ ಎನ್, ಆಪ್ಷನ್ ಸಿ ಡಾಲರ್ ಆ್ಯಂಡ್ ಆಪ್ಷನ್ಸ್ ಡಿ ರೂಪಾಯಿ. ರೂಪಾಯಿ ಬಂದು ಭಾರತದ ಒಂದು ಕರೆನ್ಸಿಯಾಗಿದೆ ಆ್ಯಂಡ್ ಜಪಾನನ್ನು ಹೇಳಿದಾಗ ನಾವು ಎನ್ ಸರಿಯಾದಂತಹ ಉತ್ತರವಾಗುತ್ತೆ. ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ತಾಜ್ ಮಹಲ್ ಯಾವ ನದಿ ದಡದ ಮೇಲೆ ಇದೆ? ನೋಡಿ ಸ್ನೇಹಿತರೆ, ತಾಜ್ ಮಹಲ್ ಜಗತ್ತಿನ ಒಂದು 7 ವಿಸ್ಮಯಗಳಲ್ಲಿ ಒಂದಾಗಿರುವಂತಹ ತಾಜ್ ಮಹಲ್ ಯಾವ ನದಿಯ ದಡದ ಮೇಲೆ ಇದೆ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಆಪ್ಷನ್ಸ್ ಎ ಗಂಗಾ, ಆಪ್ಷನ್ಸ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಯಮುನಾ ಆ್ಯಂಡ್ ಕಾವೇರಿ. ಇದಕ್ಕೆ ಸರಿಯಾದಂತಹ ಉತ್ತರ ಯಮುನಾ ನದಿಯ ದಡದ ಮೇಲೆ ನಾವು ತಾಜ್ ಮಹಲ್ ಇದೆ. ಅದೇ ರೀತಿ ಐದನೇ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ನೌಕಾನೆಲೆ ಈ ಕೆಳಗಿನ ಜಿಲ್ಲೆಯಲ್ಲಿ ರೂಪುಗೊಳ್ಳುತ್ತಿದೆ? ಯಾವ ಒಂದು ಜಿಲ್ಲೆಯಲ್ಲಿ ಭಾರತದ ಅತಿ ದೊಡ್ಡ ನೌಕಾನೆಲೆ ರೂಪುಗೊಳ್ಳುತ್ತಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಉತ್ತರ ಕನ್ನಡ ಜಿಲ್ಲೆ, ಆಪ್ಷನ್ಸ್ ಬಿ ಉಡುಪಿ ಜಿಲ್ಲೆ, ಆಪ್ಷನ್ ಸಿ ದಕ್ಷಿಣ ಕನ್ನಡ ಜಿಲ್ಲೆ ಆ್ಯಂಡ್ ಕೊನೆಯದಾಗಿ ಇವು ಯಾವುದು ಅಲ್ಲ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಡಿ. ಮೇಲೆ ಕೊಟ್ಟಿರುವಂತಹ 3 ಆನ್ಸರ್ ರಾಂಗ್ ಆಗಿದೆ. ಅದೇ ರೀತಿ ಆರನೇ ಪ್ರಶ್ನೆ, ಸೌರಮಂಡಲದಲ್ಲಿ ಅತ್ಯಧಿಕ ಉಷ್ಣತೆಯುಳ್ಳ ಗ್ರಹ ಯಾವುದು? ನಮ್ಮ ಸೌರ ಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣತೆ ಟೆಂಪ್ರೇಚರ್ ಇರುವಂತಹ ಗ್ರಹ ಯಾವುದು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಎ ಬುಧ, ಆಪ್ಷನ್ಸ್ ಬಿ ಮಂಗಳ, ಆಪ್ಷನ್ ಸಿ ಪೃಥ್ವಿ ಆ್ಯಂಡ್ ಗುರು. ಇದಕ್ಕೆ ಸರಿಯಾದಂತಹ ಉತ್ತರವು ಬುಧ ಗ್ರಹ ನಮ್ಮ ಸೌರಮಂಡಲದಲ್ಲಿ ಅತ್ಯಧಿಕ ಉಷ್ಣತೆಯುಳ್ಳುವಂತಹ ಗ್ರಹವಾಗಿದೆ. ಅದೇ ರೀತಿ ಏಳನೇ ಪ್ರಶ್ನೆ, ನೋಡಿ ಸ್ನೇಹಿತರೆ, ರಾಂಚಿ ಇದು ಯಾವ ರಾಜ್ಯದ ರಾಜಧಾನಿ? ರಾಂಚಿ ಇದು ಯಾವ ರಾಜ್ಯದ ರಾಜಧಾನಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಛತ್ತೀಸ್ಗಢ, ಆಪ್ಷನ್ಸ್ ಬಿ ಉತ್ತರಾಂಚಲ್, ಆಪ್ಷನ್ ಸಿ ಒರಿಸ್ಸಾ ಆ್ಯಂಡ್ ಕೊನೆಯದಾಗಿ ಜಾರ್ಖಂಡ್. ರಾಂಚಿ ನಮ್ಮ ಕ್ರಿಕೆಟ್ ಫೇಮಸ್ ಆಗಿರುವಂತಹ ಧೋನಿ ಅವರ ಒಂದು ಸ್ಥಳ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಜಾರ್ಖಂಡ್. ಜಾರ್ಖಂಡ್ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಅದೇ ರೀತಿ ಪಾಕ್ ಸ್ಟ್ರೀಟ್, ನೋಡಿ ಸ್ನೇಹಿತರೆ, 8ನೇ ಪ್ರಶ್ನೆ ಹೀಗಿದೆ, ಪಾಕ್ ಸ್ಟ್ರೀಟ್ ಇದು ಇವುಗಳನ್ನು ಬೇರ್ಪಡಿಸುತ್ತೆ? ಯಾವ ಪ್ರದೇಶಗಳನ್ನು ಬೇರ್ಪಡಿಸುತ್ತೆ ಅಥವಾ ಯಾವ ದೇಶಗಳನ್ನು? ಭಾರತ ಮತ್ತು ಪಾಕಿಸ್ತಾನ್, ಆಪ್ಷನ್ಸ್ ಎ, ಆಪ್ಷನ್ಸ್ ಬಿ ಭಾರತ ಮತ್ತು ಮ್ಯಾನ್ಮಾರ್, ಆಪ್ಷನ್ ಸಿ ಭಾರತ ಮತ್ತು ಶ್ರೀಲಂಕಾ ಆ್ಯಂಡ್ ಆಪ್ಷನ್ಸ್ ಡಿ ಭಾರತ ಮತ್ತು ಅಫ್ಘಾನಿಸ್ತಾನ್. ನೋಡಿ ಸ್ನೇಹಿತರೆ, ನಮಗೆ ಇಲ್ಲಿ ಪಾಕ್ ಅಂತೇಳಿ ವರ್ಡ್ ಬಂದ ತಕ್ಷಣ ನಾವು ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ತೀವಿ, ಬಟ್ ಇದು ರಾಂಗ್ ಆಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರವು ಭಾರತ ಮತ್ತು ಶ್ರೀಲಂಕಾ. ಇದು ಭಾರತದ ತುದಿಯ ಪಾಯಿಂಟ್ ಆ್ಯಂಡ್ ಇದು ಶ್ರೀಲಂಕಾ. ನಮಗಿಲ್ಲಿ ಪಾಕ್ ಸ್ಟ್ರೀಟ್ ಅಂತೇಳಿ ನಾವು ಕರಿತೀವಿ ಈ ಒಂದು ಪ್ಲೇಸನ್ನು, ರೈಟ್. ಅದೇ ರೀತಿ 9ನೇ ಪ್ರಶ್ನೆ, ಸಾರ್ವತ್ರಿಕ ಗುರುತ್ವಾಕರ್ಷಣೆ ಶಕ್ತಿಯ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಆಪ್ಷನ್ ಸಿ ಬಂದು ನಮಗೆ ಕೆಪ್ಲರ್, ಆಪ್ಷನ್ಸ್ ಬಿ ಗೆಲಿಲಿಯೋ, ಆಪ್ಷನ್ ಸಿ ನ್ಯೂಟನ್ ಆ್ಯಂಡ್ ಆಪ್ಷನ್ಸ್ ಡಿ ಕೋಪರ್ನಿಕಸ್ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ನ್ಯೂಟನ್, ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ. ಅದೇ ರೀತಿ 10ನೇ ಪ್ರಶ್ನೆ, ನೂತನವಾಗಿ ಸೃಷ್ಟಿಸಿದ ನೈಋತ್ಯ ರೈಲ್ವೆ ವಲಯ ಕೇಂದ್ರ ಸ್ಥಳ ಎಲ್ಲಿದೆ ಅಂತೇಳಿ ಕೇಳಿದ್ದಾರೆ. ನೂತನವಾಗಿ ಸೃಷ್ಟಿಸಿದ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಳ. ಆಪ್ಷನ್ಸ್ ಎ ಜಬಲ್ಪುರ್, ಆಪ್ಷನ್ಸ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಬೆಂಗಳೂರು ಆ್ಯಂಡ್
ಕೊನೆಯದಾಗಿ ಭೂಪಾಲ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಹುಬ್ಬಳ್ಳಿ, ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ. ನೈಋತ್ಯ ರೈಲ್ವೆ ವಲಯ ಬಂದಾಗ ಹುಬ್ಬಳ್ಳಿ. ಸೊ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆ, ಅಂಕಲೇಶ್ವರ ಇದು ಇರುವುದು ಸೊ ಉತ್ಪಾದನೆ ಪ್ರಸಿದ್ಧವಾಗಿದೆ. ಸೊ ಅಂಕಲೇಶ್ವರ ಇದು ಯಾವುದರ ಒಂದು ಉತ್ಪಾದನೆಗೆ ಪ್ರಸಿದ್ಧವಾಗಿದೆ ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಆಪ್ಷನ್ ಸಿ ಬಾಸ್ಕೆಟ್, ಆಪ್ಷನ್ಸ್ ಬಿ ಕಲ್ಲಿದ್ದಲು, ಆಪ್ಷನ್ ಸಿ ಕಬ್ಬಿಣದ ಅದಿರು ಆ್ಯಂಡ್ ಪೆಟ್ರೋಲಿಯಂ. ಸೊ ಅಂಕಲೇಶ್ವರ ಇದು ಪೆಟ್ರೋಲಿಯಂ ಉದ್ಯಮಕ್ಕೆ ಪ್ರಸಿದ್ಧವಾಗಿದೆ. ಸೊ ಅದೇ ರೀತಿ 12ನೇ ಪ್ರಶ್ನೆ, ಇವತ್ತಿನ ಕೊನೆಯ ಪ್ರಶ್ನೆ, ಪಿಂಕ್ ಸಿಟಿ ನೋಡಿ ಸ್ನೇಹಿತರೆ, ಪಿಂಕ್ ಸಿಟಿ ಎಂದು ಕರೆಯಲ್ಪಡುವಂತಹ ಭಾರತದ ನಗರ ಯಾವುದಂತೇಳಿ ಕೇಳಿದ್ದಾರೆ. ಸೊ ಪಿಂಕ್ ಸಿಟಿ ಅದರಲ್ಲಿರುವಂತಹ ಪ್ರತಿಯೊಂದು ಮನೆಗಳಲ್ಲಿ ಕೂಡ ನಾವು ಪೇಂಟಿಂಗ್ ಪಿಂಕ್ ಸಿಟಿಯಲ್ಲಿ ನೋಡ್ತೀವಿ. ಸೊ ಆಪ್ಷನ್ಸ್ ಲಕ್ನೋ, ಜಯಪುರ್, ನವದೆಹಲಿ ಆ್ಯಂಡ್ ಬೆಂಗಳೂರು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಜೈಪುರ್. ಸೊ ಅಲ್ಲಿರುವಂತಹ ಪ್ರತಿಯೊಂದು ನಗರದ ಮನೆಗಳು ಆಲ್ಮೋಸ್ಟ್ ಪಿಂಕಲ್ಲಿರುವಂತಹ ಒಂದು ಬಣ್ಣವನ್ನು ಯೂಸ್ ಮಾಡಿರ್ತಾರೆ. ಸೊ ಪಿಂಕ್ ಸಿಟಿ ಅಂತ ಬಂದಾಗ ನಾವು ಜೈಪುರ್ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಜೊತೆ ಮುಂದೆ ಬರ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.